ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ರಾಜ್ಯದ 25ನೇಯ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಭಾಗಿಯಾಗಿದ್ರು. ನೂತನ ಮುಖ್ಯಮಂತ್ರಿಯ ಈ ಕಾರ್ಯಕ್ರಮ ಲೋಕಭವನದಲ್ಲಿ ಸಾಗಿದೆ. ಅದರಲ್ಲೂ ಕೂಡ ಗಂಗಾಧರ ಅಜ್ಜಯ್ಯನ ಹೆಸರಿನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಏಕೈಕ ಡಿಸಿಎಂ ಆಗಿ ಪರಮೇಶ್ವರ್ ಅವರು ಕೂಡ ಅಂಬೇಡ್ಕರ್ ಹೆಸರಿನಲ್ಲಿ, ಸಂವಿಧಾನದ ಹೆಸರಿನಲ್ಲಿ ಪದಗ್ರಹಣ ಮಾಡಿದ್ರು. ಜೊತೆಗೆ 12 ಶಾಸಕರು ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಇದರೊಂದಿಗೆ ಕಳೆದ 6 ತಿಂಗಳಿಗಿಂತ ಇಡೀ ಅಧಿಕಾರಕ್ಕೆ ಬಂದ ದಿನದಿಂದ ನಡೀತಿದ್ದಂತ ಕುರ್ಚಿಯ ಜಟಾಪಟಿಗೆ ಅಂತೂ ಇಂತೂ ಶುಭಂ ಹಾಡಿದ್ದಾರೆ. ಜೊತೆಲಿ ಡಿಕೆ ಶಿವಕುಮಾರ್ ಅವರ ಕನಸಿನ ಗಳಿಗೆ ಹೇಗಿತ್ತು ಪ್ರಮಾಣ ವಚನ, ಅದು ನೋಡ್ಕೊಂಡ್ ಬರೋಣ. ನಾನು ಡಿಕೆ ಶಿವಕುಮಾರ್ ಎಂಬ ಹೆಸರಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನ ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನ ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನ ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು, ಭಯ ಅಥವಾ ಪಕ್ಷಾತೀತವಲ್ಲದೆ, ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿ ಮಾಡುತ್ತೇನೆಂದು ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನ ಮಾಡುತ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು, ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು, ಡಾಕ್ಟರ್ ಅಂಬೇಡ್ಕರ್ ಅವರ ಮೇಲೆ ಪ್ರಮಾಣ ಮಾಡುತ್ತೇನೆ. ಡಿಕೆ ಶಿವಕುಮಾರ್ ಅವರ 3 ದಶಕಗಳ ಹೆಚ್ಚಿನ ಕಾಲದ ಕನಸು ಇವತ್ತು 4 ಗಂಟೆ 14 ನಿಮಿಷ 9 ಸೆಕೆಂಡ್ಗೆ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಹೆಚ್ಚೆಚ್ಚು ಡಿಸಿಎಂ ಇರ್ತಾರೆ ಅಂದ್ಕೊಂಡಿದ್ವಿ, ಆದರೆ ಒಂದೇ ಡಿಸಿಎಂಗೆ ಕಾಂಗ್ರೆಸ್ ಸೀಮಿತಗೊಳಿಸ್ತು. ಇದ್ರ ಬಗ್ಗೆ ತುಂಬಾ ಮಾತನಾಡಿದ್ವಿ. ಕುರ್ಚಿ ಗಲಾಟೆ ಕಿತ್ತಾಟ ಅಂತೂ ಶುಭಮ್ಮ ಸರ್, ಒಂದು ಹಂತಕ್ಕೆ ಶುಭಮ್ ಅನ್ನುವಂಥ ನಿಟ್ಟಲ್ಲಿ ಇವತ್ತು 4 ಗಂಟೆ ಸಾಕ್ಷಿ ಆಯಿತು. ಅದರಲ್ಲೂ ಅವ್ರಿಗೆ ನಂಬರ್ ಸಿಕ್ಕಿರೋದು 25. ಈಗ 1, 25, 50, 75, 100 ಹಂಗೇನಾದ್ರು ಪಟ್ಟಿ ಹಾಕ್ತಾ ಹೋದ್ರೆ ನಾನು ಒಂದು ಪಟ್ಟಿಲಿ ಇರಲಿ ಅನ್ನೋದಕ್ಕೆ ದೇವರು ಸಾಕಾರ ಕೊಟ್ಟಂಗಿದ್ದಾರೆ. ಡಿ ಕೆ ಶಿವಕುಮಾರ್ಗೆ 25 ನಂಬರ್ ಸಿಕ್ಕಿದೆ. ತುಂಬ ಅದೃಷ್ಟವಂತ, ಪರಿಶ್ರಮದ ಮೇಲ್ಗಡೆ ಬೆಳೆದು ಬಂದು ಈಗ ಅವರೇ ಹೇಳುವಂತೆ ನಮ್ಮದು ಇದು ಕನಸಲ್ಲ, ಇದು ಪರಿಶ್ರಮ ಅಂಥೇಳಿ ಒಂದು ಯುವ ಹಾದಿಗೆ ಕಲ್ಪನೆಯನ್ನು ಇಟ್ಕೊಂಡು ಬರ್ತಾ ಇದ್ದೀವಿ ಅನ್ನುವಂಥ ನಿಟ್ಟಲ್ಲಿ ಮಾತುಗಳಿದ್ದು. ರಾಹುಲ್ ಗಾಂಧಿಯವರಿಗೂ ಅವ್ರು ಮಾತು ಕೊಟ್ಟಿರೋದು ಅದೇ ಇದ್ದಂಗಿದೆ. ಈಗಿನ ಜನ್ಜಿ ಯುಗಕ್ಕೆ ಏನು ಬೇಕೋ ಹಂಗೆ ಹೋಗೋಣ, ಹಳಬರನ್ನೆಲ್ಲ ಸ್ವಲ್ಪ ಬದಿಗೊತ್ತಿ ನಿಲ್ಲಿಸ್ಕೊಂಡು ಒಂದು ಯುವ ಕಾಂಗ್ರೆಸ್ಸನ್ನು ಕಟ್ಟೋಣ. ಇಲ್ಲಿ ನಿಮ್ಮ ಲೆಕ್ಕಾಚಾರದಲ್ಲೂ ಒಂದು ಯುವ, ರಾಹುಲ್ ಗಾಂಧಿಯವರು ಕೊನೆವರೆಗೂ ಯುವ ನೇತಾರನೇ ಆಗಿರ್ತಾರೆ. ಅವ್ರಿಗೆ 50 ಆಗಲಿ 70 ಆಗಲಿ ಯುವ ನೇತಾರನೇ ಅನಿಸ್ಕೊಳ್ತಾ ಇದ್ದಾರೆ ಈಗ ಸದ್ಯಕ್ಕೆ. ಸೊ ಆ ನಿಟ್ಟಲ್ಲಿ ಹೋದರೆ ಇವತ್ತಿನ ಬೆಳವಣಿಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡೋದಕ್ಕೆ ಒಂದು ವರ್ಗ ಪೂರ್ತಿ ಪ್ರಮಾಣದಲ್ಲಿ ಕಣ್ ತೆರೆದು ಕೂತಿತ್ತು. ಒಂದು ಹೊಸ ಉತ್ಸಾಹವನ್ನು ಕರ್ನಾಟಕಕ್ಕೆ ಏನಾದರೂ ತುಂಬುತ್ತಾರೆ. ಯಾಕಂದರೆ ಭಾಳ ಸ್ಪಿರಿಟ್ ಪರ್ಸನ್ನು, ಸ್ಪಿರಿಚುವಲ್ಲೂ ಹೌದು, ಸ್ಪಿರಿಟು ಹೌದು, ಎರಡೂ ಇದೆ ಅವ್ರ ಬಳಿಯಲ್ಲಿ. ಒಂದಷ್ಟು ನಂಬರ್ ಗೇಮನ್ನು ಇಟ್ಕೊಂಡು ಆಟಾಡುವಂಥ ವ್ಯಕ್ತಿ. ರಾಜ್ಯಕ್ಕೆ ಒಂದು ಹೊಸ ಉತ್ಸಾಹವನ್ನೇನಾದರೂ ಅಧಿಕಾರದಲ್ಲಿ ತಂದುಬಿಟ್ರೆ, ಈ 2 ವರ್ಷದಲ್ಲಿ ಹೊಸ ಚೈತನ್ಯವನ್ನೇನಾದರೂ ಕರ್ನಾಟಕಕ್ಕೆ ತುಂಬಿಬಿಟ್ರೆ
ಡಿ ಕೆ ಶಿವಕುಮಾರ್ ಅವ್ರನ್ನ ಹಿಡಿಯೋಕ್ಕಾಗೋದಿಲ್ಲ. ಖಂಡಿತ. ಆ ಶಕ್ತಿಯಂತೂ ಆತನಿಗಿದೆ. ಯಾಕಂತಂದರೆ ಈ ಶಕ್ತಿಯನ್ನು ಪಡೆಯೋದಕ್ಕೆ ಅವರು ಮಾಡಿದಂಥ ಸಾಮರ್ಥ್ಯದ ಪ್ರಯತ್ನ ಇದೆಯಲ್ಲ, ಆ ಪರಿಶ್ರಮದ ಹಾದಿ ಇದೆಯಲ್ಲ, ಆ ಹೊಡೆದಾಟ ಬಡದಾಟ, ಡಿ ಕೆ ಶಿವಕುಮಾರ್ ಇಲ್ಲಿ ಬಂದು ಕೂತ್ಕೊಳ್ಳೋಕ್ಕೆ ಆ ಬಂಡೆಗೆ ಸವಾಲಾಗಿದ್ದು ಮಹಾಬಂಡೆ ಅಂತ ನಿಂತ್ಕೊಂಡಿರುವಂಥ ಸಿದ್ದರಾಮಯ್ಯ ಅವರನ್ನು ಬದಿಗೆ ಸರಿಸಿ ಈ 2 ವರ್ಷ ಕಿತ್ಕೊಂಡಿದ್ದಂತಲೇ ಹೇಳ್ಬೋದು. ಈ 2 ವರ್ಷ ಕಿತ್ಕೊಂಡಿದ್ದಿದೆಯಲ್ಲ, ತುಂಬ ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನ ಇದು. ಹೈಕಮಾಂಡ್ಗೆ ತಾನೇನು ಅನ್ನೋದು ತೋರಿಸ್ಬೇಕಾಗಿತ್ತು. ಆ ನಿಟ್ಟಲ್ಲಿ ಎಲ್ಲೋ ಒಂದು ಕಡೆ ಮುಸುಕಿನಲ್ಲಿ ಹೇಳ್ತಾ ಇರುವಂತೆ ಒಂದು ರಾಜೀನಾಮೆಯ ತಂತ್ರಗಾರಿಕೆಯೂ ಆಗೋಯ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಒಂದಷ್ಟು ಏನಾಗಿತ್ತು, ಒಂದಷ್ಟು ಚುರುಕು ಮುಟ್ಟಿರೋದು. 3 ವರ್ಷ ಆದ ತಕ್ಷಣಕ್ಕೆ ಎಲ್ಲೋ ಒಂದು ಕಡೆ ಬೇರೆ ಬೇರೆ ನಿಟ್ಟಿನ ಬೆಳವಣಿಗೆ ಡಿ ಕೆ ಶಿವಕುಮಾರ್ ಕಡೆಯಿಂದ ಹೈಕಮಾಂಡ್ಗಾಯಿತು. ಹೈಕಮಾಂಡ್ಗೆ ಸ್ವಲ್ಪ ಬಿಸಿ ಮುಟ್ಟಿತು. 3-4 ದಿನದ ಒಳಗಡೆ ಡಿ ಕೆ ತಂತ್ರಗಾರಿಕೆನ ಅರ್ಥ ಮಾಡ್ಕೊಂಡಿರುವಂಥ ಹೈಕಮಾಂಡು ಸಿದ್ದರಾಮಯ್ಯ ಅವ್ರನ್ನ ಕರೆದು ಏಕಾಏಕಿ ಹೇಳುತ್ತೆ, ನೀವು ಬಿಟ್ಕೊಡ್ಲೇಬೇಕು 2.5 ವರ್ಷ ಅಂದವ್ರು 3 ವರ್ಷ ಕೂತ್ಕೊಂಡ್ಬಿಟ್ಟಿದ್ದೀರಿ ಅಂತ ಹೇಳಿ ಬಂದು ಕೊನೆಗೆ ಹೇಳಿದ್ದು ಸೋನಿಯಾ ಗಾಂಧಿಯವ್ರ ಹತ್ರ ಪ್ರಿಯಾಂಕಾ ವಾದ್ರಾ ಬಂದೇನೋ ಹೇಳ್ಕೊಂಡು ಇದ್ದಂಗಿದ್ದಾರೆ. ಏನೇನು ಬೆಳವಣಿಗೆಗಳಾದೋ ಅದು ಡಿ ಕೆ ಶಿವಕುಮಾರ್ಗೂ ಪ್ರಿಯಾಂಕಾ ವಾದ್ರಾಗೂ ಮತ್ತು ಸೋನಿಯಾ ಗಾಂಧಿಗೂ ಗೊತ್ತಿರುತ್ತೆ. ಆದರೆ ಒಂದು ಬೆಳವಣಿಗೆ ಆಗಿದ್ದಂತೂ ನಿಶ್ಚಿತ ಅನ್ನುವಂಥದ್ದು ಮೇಲ್ನೋಟ ಕಾಣಿಸುತ್ತೆ. ಯಾಕಂದರೆ ಎಲ್ಲೂ ಸುಳಿವು ಕೊಡದೆ ಹೈಕಮಾಂಡ್ ಆ ರೀತಿ ನಡ್ಕೊಳ್ಳುತ್ತೆ ಅಂತ ಸಿದ್ದರಾಮಯ್ಯ ಅವರು ಅಂದ್ಕೊಂಡಿರಲಿಲ್ಲ ಅಂತ ಅನ್ಸುತ್ತೆ. ಇವತ್ತು ಮಗ ಸಚಿವ ಸಂಪುಟದ ಒಳಗಡೆ ಸೇರ್ಕೊಂಡಿರ್ಬೋದು, ಆದರೆ ತಾನು CM ಗಾದಿಯಿಂದ ಇಳಿದಿದ್ದೀನಿ ಅನ್ನೋ ಬೇಸರ ಇದು ಯಾವುದನ್ನು ಕೂಡ ತುಂಬಿಸಿಕೊಡಲ್ಲ, ಆಗೋದಿಲ್ಲ. ಆ ನಿಟ್ಟಲ್ಲಿ ನೋಡಿದ್ರೆ ಭಾಳ ಖುಷಿಯ ವಿಚಾರ ಡಿ ಕೆ ಶಿವಕುಮಾರ್ಗಾದರೆ ಭಾಳ ಸಪ್ಪು ಕೂತ್ಕೊಂಡಿದ್ದು ಸಿದ್ದರಾಮಯ್ಯ ಅವರು. ಅಂಥ ಸಿದ್ದರಾಮಯ್ಯ ಅವ್ರನ್ನ ನಾವು ನೋಡೇ ಇಲ್ಲ. ವೇದಿಕೆ ಹತ್ತಿದ್ರೆ ಟಗರಾಗಿರ್ತಿದ್ದಂಥ ಸಿದ್ದು ಇವತ್ತು ಒಂಥರ ಬೆರಗಾಗಿ ಕೂತ್ಕೊಂಡ್ಬಿಟ್ಟಿದ್ರು. ಯಾವುದೂ ಬೇಡಪ್ಪ, ಸಾಕು ನನ್ನ ಸಾಧನೆ ಇನ್ನೊಂದು ಮತ್ತೊಂದು ಶ್ರೇಷ್ಠತೆ ಎಲ್ಲ ಹೇಳ್ಕೊಂಡು ಬಂದ್ರಿ, ಕೊನೆಗೆ ನಮ್ಮನ್ನು ದೂರ ತಳ್ಳಿಬಿಟ್ರಲ್ಲ ಅನ್ನುವಂಥದ್ದನ್ನು. ಮೂಡ ಕೊಟ್ಟು ನೋವುಗಿಂತನೂ ಇದೊಂಥರ ಬೇರೆ ರೀತಿ ಮೂಡಾಪ್ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡು. ಇದನ್ನು ಸಹಿಸೋಕ್ಕಾಗದೆ ಅವ್ರು ಕೂತ್ಕೊಂಡಿರೋ ರೀತಿ ಇವತ್ತು ಎಲ್ಲೋ ಒಂದು ಕಡೆ ಅದು ಸಿದ್ದರಾಮಯ್ಯ ಅಲ್ಲ ಅಂತ ಯತೀಂದ್ರ ಆಗಿರ್ಬೋದು, ಸಿದ್ದರಾಮಯ್ಯ ಅಲ್ಲ. ಯತೀಂದ್ರ ಇನ್ನೂ ಹೊಳಪಿಗೆ ಬಂದಿದ್ರು, ಆದರೆ ಯತೀಂದ್ರ ಅದಲ್ಲದ ಸಿದ್ದರಾಮಯ್ಯ ಅವ್ರನ್ನ ನೋಡಬೇಕಾಯಿತು. ಡಿ ಕೆ ಶಿವಕುಮಾರ್ ಮಾತ್ರ ಪವರ್ಫುಲ್ ಸ್ಪೀಚ್ ಜೊತೆಗೆ ಒಂದು ಹೊಸ ಉತ್ಸಾಹಿ ಯುವಕನಂತೆ ಆ ವೇದಿಕೆ ಉದ್ದಗಲಕ್ಕೂ ಸಂಚರಿಸ್ತಾ ಒಂದಷ್ಟೇನೋ ಹೊಸದು ಮಾಡ್ತೀನಿ ಅನ್ನೋ ಹುರುಪಿನೊಂದಿಗೆ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು, ಪ್ರತಿಜ್ಞಾವಿಧಿಯನ್ನು ಬೋಧಿಸ್ಕೊಂಡ್ರು. ಏನೋ ಒಂದು ಹೊಸ ಹುರುಪಿನಲ್ಲಿ ಕಾಂಗ್ರೆಸ್ಗೆ ಆಡಳಿತ ಚುಕ್ಕಾಣಿ ಹಿಡಿದಿರುವಂಥ ಡಿ ಕೆ ಶಿವಕುಮಾರ್ ನಿರೀಕ್ಷೆ ಭಾಳ ದೊಡ್ಡದಿದೆ. ಎಲ್ಲರೂ ಹೇಳ್ತಾರೆ ಭಾಳ ದೊಡ್ಡ ನಿರೀಕ್ಷೆ ಇದೆ ನಿಮ್ಮ ಮೇಲ್ಗಡೆ. ನಿರೀಕ್ಷೆಯನ್ನು ಹುಸಿ ಮಾಡಬೇಡಿ. ನೀವು ನಿಮ್ಮ ಕಾರ್ಯಕ್ಷಮತೆ ಇದನ್ನೆಲ್ಲ ನೀವು ಕಾಂಗ್ರೆಸ್ ಇದ್ದಾಗ ಕಾಂಗ್ರೆಸ್ಸಿಗೆ ಕಟ್ಕೊಟ್ಟಿದ್ರಿ, ಕಾಂಗ್ರೆಸ್ಸಿಗೆ ಮಾಡಿಕೊಟ್ಟಿದ್ದೀರಿ. ಒಂದಷ್ಟು ಅದೇ ಕ್ಷಮತೆ, ಅದೇ ಬದ್ಧತೆ ರಾಜ್ಯದ ಮೇಲಿರಲಿ. CM ಆಗಿ ಕೂತಾಗ ಬೇರೆ ಬೇರೆ ಬದಲಾವಣೆಗಳು, ಬೆಳವಣಿಗೆಗಳು, ಈ ಹಿಂದೆ ನಿಮ್ಮ ಮೇಲಿರೋ ಆರೋಪಗಳನ್ನೆಲ್ಲ ಸರಿಪಡಿಸುವಂತೆ, ಸರಿದೂಗಿಸುವಂತೆ ಏನು ಕೆಲಸ ಮಾಡೋಕ್ಕೆ ಹೋಗಬೇಡಿ. ಇಲ್ಲ, ನಾನು ಹೊಸ ನಾಯಕನಾಗಿ ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ, ನಿಮ್ಮ ನಾಯಕ ಅಥವಾ ನಿಮ್ಮ ಮುಂಚೂಣಿಯ ಪ್ರಜೆ ನಾನು ಅನ್ನುವಂಥ ನಿಟ್ಟಲ್ಲಿ ಕೆಲಸ ಮಾಡಿ ರಾಜ್ಯಕ್ಕೆ ಏನಾದರೂ ಇಲ್ಲಿವರೆಗೂ ಕಾಂಗ್ರೆಸ್ಸಿಂದ ಏನೇನು ಕೊಡೋಕ್ಕಾಗಿಲ್ವೋ 3 ವರ್ಷ ಇವರು ಏನೂ ಮಾಡಲಿಲ್ಲ. ಬರೀ ಗ್ಯಾರಂಟಿ ಹೆಸರಲ್ಲಿ ಒಂದಷ್ಟು ಪ್ರಚಾರ ತಗೊಂಡು ಅಲ್ಲಿ ಬೊಕ್ಕಸ ಖಾಲಿ ಮಾಡ್ಕೊಂಡು ಕೂತ್ಕೊಂಡಿದ್ದು ಬಿಟ್ಟರೆ ಬೇರೆ ಏನೂ ಆಗಿಲ್ವೇನೋ ಅನ್ನೋಂಥದ್ದು. ಮೊನ್ನೆ 3 ವರ್ಷದ ಸಂಭ್ರಮ ಮಾಡಿದ್ದೊಂದು ಸಾಧನೆ. ತುಮಕೂರಲ್ಲಿ ಒಂದಷ್ಟು ಜನರಿಗೆ ಆಶ್ವಾಸನೆ ಕೊಟ್ಟಿದ್ದು, ಅಲ್ಲೊಂದಷ್ಟು ಗಜಗಾಂಭೀರ್ಯ ಮಾಡಿ ಒಂದಷ್ಟು ಗರ್ಜನೆ ಮಾಡಿದ್ದು ಬಿಟ್ಟರೆ ಬೇರೆ ಯಾವ ಸಾಧನೆಗಳು ಕಾಂಗ್ರೆಸ್ಸಿಗೆ 3 ವರ್ಷದಲ್ಲಿ ಸಿಕ್ಕಿರಲಿಲ್ಲ. ಇನ್ನು 2 ವರ್ಷ ಇದೆ. ಈಗಲೂ ನೀವು ಸರಿಯಾಗಿ ಉಳುಮೆ ಮಾಡಿ ಬಿತ್ತನೆ ಮಾಡಿದ್ರೆ ಇನ್ನೊಂದು 5 ವರ್ಷಕ್ಕೆ ಏನಾದರೂ ಒಂದು ಬೆಳೆ ತೆಗಿಬಹುದು. ನೋಡಿ ಪ್ರಯತ್ನ ಪಡಿ. ಒಂದು ಒಳ್ಳೆ ನಾಯಕ ಬಂದು ಕೂತ್ಕೊಂಡಿದ್ದಾರೆ ಅಂತ ನಿಮ್ಮ ಕಾಂಗ್ರೆಸ್ ಹೇಳ್ತಾ ಇದೆ. ಆ ಒಳ್ಳೆಯವರು ಯಾವ 2 ವರ್ಷದ ಕಾಲದಲ್ಲಿ ಏನೇನು ಮಾಡ್ತಾರೆ ಅನ್ನೋದನ್ನು ನೋಡಬೇಕು, ಕಾದ್ ನೋಡಬೇಕು. ಅಂದ್ರೆ ಬಹಳ ಬೆಟ್ಟದಷ್ಟು ನಿರೀಕ್ಷೆ ಇತ್ತು. ಈಗ ಬಂಡೆ ಶಿಲೆಯಾಗಿ ವಿಗ್ರಹ ಆಗಿದೆ. ಜನಪರವಾದಂತ ಒಂದು ಸೇವೆ ಕೊಡ್ಲಿ ಅನ್ನೋದು ನಮ್ಮ ಆಶಯ. ಮುಂದುವರೆದಂತೆ ಒಂದು ಕಡೆ ಮೊದಲ ಪಟ್ಟಿಯಲ್ಲಿ CM DCM ಹೊರತುಪಡಿಸಿ 12 ಜನರು ಸಚಿವರಾಗಿ ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಆದ್ರೆ HK ಪಾಟೀಲ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ದಿನೇಶ್ ಗುಂಡೂರಾವ್ ಅವರನ್ನ ಸಂಪುಟದಿಂದ ಕೈ ಬಿಡಲಾಗಿದೆ. ಏನು ಮೂಲಗಳ ಪ್ರಕಾರವಾಗಿ HK ಪಾಟೀಲ್ ಅವರಿಗೆ ಸ್ಪೀಕರ್ ಸ್ಥಾನವನ್ನ ಕೊಟ್ಟು ಅಥವಾ ದಿನೇಶ್ ಗುಂಡೂರಾವ್ಗೆ ಪಕ್ಷ ಸಂಘಟನೆಯ ಹೊಣೆಯನ್ನ ಕೊಡುವುದರ ಜೊತೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ CM ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕವನ್ನ ಮಾಡಲಾಗುತ್ತೆ ಅನ್ನೋ ಚರ್ಚೆ ಕೂಡ ಇದೆ. ಇನ್ನು 2ನೇ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆಯುವುದಕ್ಕೆ ಅನೇಕ ಶಾಸಕರು ಲಾಬಿ ಮಾಡ್ತಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಲೀಂ ಅಹಮದ್ ಮತ್ತು ಸಂತೋಷ್ ಲಾಡ್ ಅವರು ಮಾತನಾಡಿದ್ದಾರೆ. ನೋಡ್ಬರೋಣ.
ಪಾರ್ಟಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮೊದಲೇ ಪಟ್ಟಿಯಲ್ಲಿ ಸುಮಾರು 14 ಜನಕ್ಕೆ ಇವತ್ತು ಪಟ್ಟಿ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಸ್ವೇರಿಂಗ್ 4 ಗಂಟೆ 5 ನಿಮಿಷಕ್ಕೆ ಸ್ವೇರಿಂಗ್ ಸಿಲ್ಮಿ ಇದೆ. ನೂತನವಾಗಿ ಆಯ್ಕೆಯಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ಗೆ ಶುಭಾಶಯ ಕೋರ್ತಾ ಅವರೆಲ್ಲ ಮಂತ್ರಿಮಂಡಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ ಇನ್ನು ಬಾಕಿ ಇದೆ, ಮುಂದಿನ ದಿನಗಳಲ್ಲಿ ಸಿಗುವಂಥ ಅವಕಾಶ ಇದೆ ಅಂತ ಭಾವಿಸ್ತೀನಿ. ಅಲ್ಲ, ಈಗ ಅಂತಿಮವಾಗಿ ತೀರ್ಮಾನ ಹೈಕಮಾಂಡ್ ಮಾಡಿದೆ, ಫಸ್ಟ್ ಲಿಸ್ಟ್ ಒಂದು ಬಿಡುಗಡೆ ಮಾಡಿದೆ. ಮುಂದಿನ ಪಟ್ಟಿಯಲ್ಲಿ ನಮಗೆ ಸಿಗುವಂತಹ ವಿಶ್ವಾಸ ಐತೆ, ಅಷ್ಟು ಮಾತ್ರ ಹೇಳ್ಬೋದು. ಮೇಡಮ್ ಹೇಳಿ, ಏನು ಅನಿಸ್ತಾ ಇದೆ? ಪಕ್ಷದ ನಿಷ್ಠಾವಂತ ನಾಯಕರು, ಒಂದು ಪ್ರಾಮಾಣಿಕವಾಗಿ ಲಾಯಲ್ ಆಗಿ ಕಾರ್ಯಕರ್ತರ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ ಸಿಎಂ ಆಗ್ತಿದ್ದಂತೆ ರಾಜೀನಾಮೆ ಕೊಟ್ಟರು. ಬಟ್ ಒಂದು ಪಟ್ಟಿ ಇವತ್ತೊಂದು 12 ಜನ ಶಾಸಕರು ಅಧಿಕಾರ ಸ್ವೀಕಾರ ಮಾಡಿದ್ರು, ಪ್ರಮಾಣ ವಚನ ಆಯಿತು. 2ನೇ ಪಟ್ಟಿನೇ ಈಗ ಕುತೂಹಲ ಮೂಡಿಸ್ತಿರೋದು. 2ನೇ ಪಟ್ಟಿ ಒಂದು ಕುತೂಹಲ ಆದರೆ ಈ ಮೊದಲ ಪಟ್ಟಿಯಲ್ಲೇ ಒಂದಷ್ಟು ಬೆರಗಾಗಿತ್ತು. ಅಂದರೆ ಎಲ್ಲ ರಾಜಕೀಯ ಪಂಡಿತರ ಲೆಕ್ಕಾಚಾರ ಪ್ರಕಾರ ಬೈರತಿ ಸುರೇಶ್ ಅಂತವರು ಶರಣಪ್ರಕಾಶ್ ಪಾಟೀಲ್ ಭಾಳ ಅಚ್ಚರಿಯ ಆಯ್ಕೆ. ಅದಲ್ಲಿ ಮೊದಲ ಆಯ್ಕೆಯಲ್ಲಿ ಅವ್ರು ಇರ್ತಾರೆ ಅನ್ನುವಂಥದ್ದು ಯಾರೂ ಕೂಡ ಊಹಿಸಿರ್ಲಿಕ್ಕಿಲ್ಲ. ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಮತ್ತೆ ಸಚಿವ ಸ್ಥಾನ ಸಿಕ್ಕರು ಖರ್ಗೆ ಅವ್ರ ಬೆಂಬಲದೊಂದಿಗೆ ಆ ಒಂದು ಲೆಕ್ಕಾಚಾರದಲ್ಲಿ ಸಿಗುತ್ತೇನೋ ಅನ್ನುವಂಥ ಲೆಕ್ಕಾಚಾರ ಮಾತ್ರ ಹಾಕಿದ್ರು. ಆದರೆ ಮೊದಲ ಪಟ್ಟಿಯಲ್ಲೇ ಹೆಸರು ಸೇರಿಸ್ಕೊಂಡ್ಬಿಟ್ರು. ಯುಟಿಕಾದರೂ ಇಲ್ಲ ಬೈರತಿ ಸುರೇಶ್ ಅನ್ನೋ ಕಾನ್ಸೆಪ್ಟ್ ಇತ್ತು, ಬಟ್ ಇಬ್ಬರೂ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸಿಕ್ಕಿರುವ ಒಳಗಡೆ ಬಂದಿರೋ ಎಲ್ಲರೂ ಕೂಡ ನೀವು ಅಬ್ಸರ್ವ್ ಮಾಡಿ, ಹೆಚ್ಚಿನವರು ಸಿದ್ದರಾಮಯ್ಯ ಬೆಂಬಲಿಗರೆ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ನಾವು ಮೊದಲೇ ಹೇಳಿದಂತೆ ನಮ್ಮೂರಿಗೆ ಬೇಜಾರಾದರೂ ಪರವಾಗಿಲ್ಲ, ಮನೆಯವರಿಗೆ ಬೇಜಾರಾದರೂ ಪರವಾಗಿಲ್ಲ, ಬೆಂಬಲಿಗರು ಬೇಜಾರಾದರೂ ಪರವಾಗಿಲ್ಲ, ನಾವು ಸಿದ್ದರಾಮಯ್ಯವರ ಬಣ್ಣದವ್ರನ್ನ ಬೇಜಾರು ಮಾಡದೇನೆ ಅವ್ರನ್ನ ವಿಶ್ವಾಸಕ್ಕೆ ತಗೋಬೇಕು ಅನ್ನೋಂಥ ನಿಟ್ಟಲ್ಲಿ ಮೊದಲ ಆಯ್ಕೆ ಮಾಡ್ಕೊಂಡಂಗಿದ್ದಾರೆ. ಇದು ಹೈಕಮಾಂಡ್ ತಂತ್ರಗಾರಿಕೆ ಹೌದು, ಶಿವಕುಮಾರ್ ಅವರ ತಂತ್ರಗಾರಿಕೆ ಹೌದು. ಚಾಣಾಕ್ಷತನವನ್ನು ಮೆರೆದು ಈ ಒಂದು ಸಂಪುಟದ ಒಳಗಡೆ, ಇಲ್ಲಾಂದ್ರೆ ಮುನಿಯಪ್ಪ ಅಂತವ್ರನ್ನೆಲ್ಲ ಒಳಗಡೆ ಸೇರಿಸ್ಕೊಳ್ಳಲ್ಲ ಅನ್ನುವಂಥದ್ದೇ ಬಂದಿತ್ತು. ಮುನಿಯಪ್ಪನೂ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಮುನಿಯಪ್ಪ ಬಲ್ಲಿಗೆ ಅವ್ರ ಮಗಳೇನವ್ರು ಬಂದ್ಬಿಡ್ತಾರೆ ಅಂತ. ವಿಶೇಷವಾಗಿ ನಾವು ನೋಡ್ಬೋದು, ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಮಹಿಳೆಯರ ವಿಚಾರದಲ್ಲಿ ಈ ರೀತಿಯ ಅಸಡ್ಡೆಯನ್ನು ತೋರಿಸಬಾರ್ದಾಗಿತ್ತೇನೋ. ಇವತ್ತಿನ ಪ್ರಮಾಣ ವಚನದಲ್ಲಿ ನೀವು ಮಹಿಳೆಯರೇ ಕಾಣಿಸ್ತಿರ್ಲಿಲ್ಲ. ಹೌದೌದು, ಅದೊಂದು ಆಯ್ಕೆ ಮಾಡ್ಕೋಬೇಕಾಗಿತ್ತು. ಅದೊಂದು ಕಪ್ಪು ಚುಕ್ಕಿ ಇವ್ರ ಮೇಲ್ಗಡೆ ಬರ್ಬೋದು, ಯಾರೋ ಒಂದು ಇದ್ರ ಮೇಲ್ಗಡೆ ಹೆಸರು ಹಾಕುವಂಥ ಸಾಧ್ಯತೆ ಇದೆ. ನೀವು ಅಷ್ಟು ಜನರನ್ನ ಆಯ್ಕೆ ಮಾಡ್ತಿರ್ಬೇಕಾದ್ರೆ 12 ಸಚಿವರನ್ನ ಆಯ್ಕೆ ಮಾಡ್ಕೋತೀರಿ ನಿಮ್ಮಿಬ್ಬರನ್ನ ಬಿಟ್ಟು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಿಟ್ಟಾದ ನಂತರದ 12 ಸಚಿವರನ್ನ ಒಳಗಡೆ ತಗೋತೀರಿ. 12 ಒಳಗಡೆ ಒಂದೇ ಒಂದು ಮಹಿಳಾ ಮಣಿಗಳನ್ನ ತಗೊಳಕ್ಕಾಗದೇ ಇರುವಂಥವ್ರು ನೀವು ಎಲ್ಲೋ ಒಂದು ಕಡೆ ಬೇರೆ ರೀತಿಯ ಸಂದೇಶ ಕೊಟ್ರ ಅಂತ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಅಥವಾ ಮುನಿಯಪ್ಪ ಪ್ಲೇಸಲ್ಲಿ ರೂಪಾ ಶಶಿಧರ್ ಇರ್ಬೋದು, ಹೊಸ ಆಯ್ಕೆ ಅಂತ ನಯನಾ ಮೋಟಮ್ಮ ಇರ್ಬೋದು, ಅಥವಾ ಬೇರೆ ಬೇರೆ ಆಯ್ಕೆಗಳು ನಿಮ್ಮ ಕೈಯಲ್ಲಿದ್ವಲ್ಲ, ಆ ರೀತಿ ಮಹಿಳೆಯರಿಗೆ ಒಂದು ಸ್ಥಾನಮಾನ ಅಲ್ಲಿ ಕಲ್ಪಿಸಿದ್ರೆ ಎಲ್ಲೋ ಒಂದು ಕಡೆ ಈ ವೇದಿಕೆಗೆ ಇನ್ನೊಂದು ಕಳೆ ಬಂದಿರೋದು. ಮತ್ತೆ ಅದು ನಿಮ್ಮ ಕರ್ತವ್ಯ ಕೂಡ ಆಗಿತ್ತು. ಮಹಿಳೆಯರು ಮತ್ತೆ ಹಾಕಿದ್ದಾರೆ, ಮಹಿಳೆಯರು ನಿಮ್ಮನ್ನು ನಂಬಿಕೊಂಡಿದ್ದಾರೆ. ಕಾಂಗ್ರೆಸ್ ಅಲ್ಲಿ ನಿಮ್ಮ ಅಧಿನಾಯಕನೇ ಮಹಿಳೆ. ಹೌದು, ಸೋನಿಯಾ ಗಾಂಧಿಯನ್ನು ಇಟ್ಕೊಂಡಿದ್ದಾರೆ, ಪ್ರಿಯಾಂಕಾ ಗಾಂಧಿ ಇಟ್ಕೊಂಡಿದ್ದೀರಿ. ಇವರೆಲ್ಲ ಇರಬೇಕಾದ್ರೆ ಮಹಿಳೆಯರನ್ನ ಒಂದು ಸಚಿವ ಸ್ಥಾನದ ಒಳಗಡೆ ತಗೊಂಡು ಬಂದು ಪ್ರಮಾಣ ವಚನದ ವೇದಿಕೆಯನ್ನು ಅಲಂಕರಿಸ್ಬಿಟ್ಟಿದ್ರೆ ಇನ್ನೊಂದು ಹಂತಕ್ಕೆ ನಿಮ್ಮ ವೇದಿಕೆಯ ಘನತೆ ಕಾಪಾಡ್ಕೊಂಡಂಗೆ ಆಗ್ತಿತ್ತು. ಆದರೆ ನೀವು ಆ ಪ್ರಯತ್ನ ಮಾಡಲೇ ಇಲ್ಲ. ಮೋಸ್ಟ್ಲಿ ಅದು ಯಾರಿಗೂ ಕಣ್ಣಿಗೆ ಬಿದ್ದಿಲ್ಲ ಅನ್ಸುತ್ತೆ. ನೀವು ಆಗ್ತಿರೋ ಇಲ್ವೋ ಅನ್ನೋಂಥ ಈ ಗಾಬರಿ ಒಳಗಡೆ ಸುಮಾರು ಜನ ಎಲ್ಲವನ್ನೂ ಮರ್ತಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಬಿಟ್ಬಿಟ್ರೆ ಸಿದ್ದರಾಮಯ್ಯ ಅವರು ಅಂತ ಇವತ್ತಿಗೂ ಕೆಲವರು ಗಾಬರಿ ಆಗ್ಬಿಟ್ಟಿದ್ದಾರೆ. ಆದರೆ ಸುಮ್ಮನಾಗ್ಬಿಡ್ತಾರೆ ಸಿದ್ದರಾಮಯ್ಯ ಅಂತ ಕೆಲವ್ರಿಗೆ ಇನ್ನೂ ಆಲೋಚನೆ. ನೋಡೋಣ ಇರಿ, ಒಂದು 6 ತಿಂಗಳು ಅದಾದ ಮೇಲ್ಗಡೆ ಸುಭದ್ರವಾಗಿದ್ದರೆ ಸರ್ಕಾರ ಎಲ್ಲೋ ಒಂದು ಕಡೆ ಹಂಗೆ ಅಂದ್ಕೋಬೋದೇನೋ ಅನ್ನೋಂಥ ನಿಟ್ಟಲ್ಲೂ ಕೆಲವರಿದ್ದಾರೆ. ಮಹಿಳೆಯನ್ನ ಅಂತಲೇ ಹೇಳೋಣ, ಒಂದಾದರೂ ಮಹಿಳೆಯನ್ನು ಒಳಗಡೆ ತರದೇ ಇದ್ದಿದ್ದು ಭಾಳ ನೋವಿನ ಸಂಗತಿ. ಇನ್ನುಳಿದಂತೆ ನೀವು ಆಯ್ಕೆ ಮಾಡ್ಕೋತೀರಿ, ಅದು ನಿಮಗೆ ಬಿಟ್ಟಿದ್ದು. ಆದರೆ ಮೊದಲ ಪಟ್ಟಿಯಲ್ಲಿ ಮೊನ್ನೆ TVKಯಲ್ಲೂ ಕೂಡ ಒಬ್ಬ ಅಂತ ಸಚಿವ ಇದ್ರು, ಮಹಿಳೆಯನ್ನು ಹಾಕೊಂಡು. ಅಂದರೆ ಅವರಿಗೆ ಹೊಸ ಪಕ್ಷದವರಿಗಿದ್ದಂಥ ಪ್ರಬುದ್ಧತೆಯನ್ನು ಮೆರೆಯೋದಕ್ಕೂ ನಿಮಗಾಗಲಿಲ್ವಲ್ಲ. ನೀವು ಮೊದಲ ಪಕ್ಷ, ಇನ್ನೊಂದು ಪಕ್ಷ, ಮತ್ತೊಂದು ಪಕ್ಷ ಎಲ್ಲವೂ ಹೌದು, ಆದರೆ ಈ ಎಡುತ್ತಾನೇ ಇದ್ದೀರಿ ನೀವು. ಆಯ್ಕೆಗಳಲ್ಲಿ ಎಡುವುದು, ಈ ರೀತಿ ಪ್ರಮಾದಗಳನ್ನು ಮಾಡೋದಲ್ಲ, ಅಷ್ಟು ನಿಮಗೆ ಬರಬಾರ್ದಾಗಿತ್ತು ಇಂಥ ಪ್ರಮೇಯ ಅನ್ನುವಂಥದ್ದು ಬರುತ್ತೆ. ಮಹಿಳೆಯರ ಆಯ್ಕೆಯಲ್ಲಿ ನೀವು ಮತ್ತೆ ಗೊಂದಲಕ್ಕೆ ಸಿಗ್ತೀರಿ. ಮುಂದೆ ಆಯ್ಕೆ ಮಾಡೋದ್ರಲ್ಲೂ ಕೂಡ ಗೊಂದಲ ಇದೆ, ಈ ಆಯ್ಕೆಯಲ್ಲೂ ಕೂಡ ಗೊಂದಲ ಇದೆ. ಸಿದ್ದರಾಮಯ್ಯವರ ಬಣದ ಹೆಚ್ಚುಗಾರಿಕೆಯನ್ನು ತೋರಿಸೋದಕ್ಕೆ ಅವ್ರು ತುಂಬಿಸಿದ್ದನ್ನೆಲ್ಲ ಸೇರಿಸ್ಕೊಂಡ್ರಿ.
ಮಹಿಳೆಯರನ್ನ ಒಂದು ಸೇರಿಸ್ಕೋಬೇಕಾಗಿ ಸೇರಿಸ್ಕೋಬೇಕಾಗಿತ್ತು. ಎಸ್ ಎಸ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.